ನಮಸ್ಕಾರ, ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಾಖಿ ಹುಣ್ಣಿಮೆಯ ಧಾರ್ಮಿಕ ಮಹತ್ವ, ಪೌರಾಣಿಕ ಕಥೆಗಳು ಮತ್ತು ಆಚರಣೆಯ ವಿಶೇಷತೆ. ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆ, ಪೌರಾಣಿಕ ಹಿನ್ನೆಲೆ ಮತ್ತು ಜೀವನಕ್ಕೆ ಒಂದು ಸಂದೇಶವಿದೆ. ಅಂತಹ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ರಾಖಿ ಹುಣ್ಣಿಮೆ ಅಥವಾ ರಕ್ಷಾಬಂಧನ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ, ವಿಶ್ವಾಸ, ಕಾಳಜಿ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಈ ಹಬ್ಬವನ್ನು ನಮ್ಮ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2026ರಲ್ಲಿ ರಾಖಿ ಹುಣ್ಣಿಮೆ ಆಗಸ್ಟ್ 28ರಂದು ಶುಕ್ರವಾರ ಆಚರಿಸಲಾಗುತ್ತದೆ. ರಾಖಿಯನ್ನು ಸಹೋದರ ಕೈಗೆ ಕಟ್ಟುವುದರ ಹಿಂದೆ ಇರುವ ಧಾರ್ಮಿಕ ಅರ್ಥವೇನು? ಈ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ರಕ್ಷಾಬಂಧನ ಎಂದರೆ, ರಕ್ಷಾ ಎಂದರೆ ರಕ್ಷಣೆ, ಬಂಧನ ಎಂದರೆ ಬಂಧ, ಅಂದರೆ ಪರಸ್ಪರ ಪ್ರೀತಿ, ಕಾಳಜಿ ಮತ್ತು ರಕ್ಷಣೆಯ ಬಂಧವನ್ನು ಗಟ್ಟಿಗೊಳಿಸುವ ದಿನವೇ ರಕ್ಷಾಬಂಧನ. ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿ ಕಟ್ಟುತ್ತಾಳೆ. ಸಹೋದರನು ತನ್ನ ಸಹೋದರಿಯ ಸುಖ, ಸಂತೋಷ ಮತ್ತು ಸುರಕ್ಷತೆಗಾಗಿ ಸದಾ ಜೊತೆಯಾಗಿರಬೇಕೆಂಬ ಸಂಕಲ್ಪ ಮಾಡುತ್ತಾನೆ. ಸಹೋದರಿಯು ರಾಖಿ ಕಟ್ಟುವಾಗ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತಾಳೆ. ನನ್ನ ಸಹೋದರನು ಸದಾ ಆರೋಗ್ಯವಾಗಿರಲಿ, ಸುಖವಾಗಿರಲಿ, ಧರ್ಮದ ಮಾರ್ಗದಲ್ಲಿ ನಡೆಯಲಿ, ಜೀವನದಲ್ಲಿ ಯಶಸ್ಸು ಪಡೆಯಲಿ. ಹಾಗೆ ಸಹೋದರನು ಸಹ ತನ್ನ ಸಹೋದರಿಯ ಜೀವನದಲ್ಲಿ ಅವಳಿಗೆ ಅಗತ್ಯವಾದಾಗ ಬೆಂಬಲವಾಗಿ ನಿಲ್ಲುವ ಸಂಕಲ್ಪ ಮಾಡುತ್ತಾನೆ. ಹೀಗಾಗಿ ರಕ್ಷಾಬಂಧನವು ಕೇವಲ ಒಂದು ಕುಟುಂಬದ ಹಬ್ಬವಲ್ಲ, ಅದು ಪ್ರೀತಿ, ಕರ್ತವ್ಯ ಮತ್ತು ಪರಸ್ಪರ ಗೌರವದ ಹಬ್ಬ. ರಕ್ಷಾಬಂಧನದ ಪೌರಾಣಿಕ ಕಥೆಗಳು. ರಕ್ಷಾಬಂಧನಕ್ಕೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳು ಜನಪ್ರಿಯವಾಗಿವೆ. ಅವುಗಳಲ್ಲಿ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಕಥೆ ಇದು ಪ್ರಸಿದ್ಧ. ಒಮ್ಮೆ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಬರುತ್ತಿತ್ತು. ಅದನ್ನು ನೋಡಿದ ದ್ರೌಪದಿ ತಕ್ಷಣ ತನ್ನ ಸೀರೆಯ ಒಂದು ತುಂಡನ್ನು ಹರಿದು ಕೃಷ್ಣನ ಕೈಗೆ ಕಟ್ಟಿದ್ದಳು. ದ್ರೌಪದಿಯ ಆ ಪ್ರೀತಿಯನ್ನು ಶ್ರೀಕೃಷ್ಣನು ಅತ್ಯಂತ ಗೌರವದಿಂದ ಸ್ವೀಕರಿಸಿದನು. ನಂತರ ಮಹಾಭಾರತದ ಸಂದರ್ಭದಲ್ಲಿ ದ್ರೌಪದಿಗೆ ಅಪಮಾನವಾಗುವಂತಹ ಪರಿಸ್ಥಿತಿ ಎದುರಾದಾಗ ಶ್ರೀಕೃಷ್ಣನು ಅವಳ ಮಾನವನ್ನು ಕಾಪಾಡಿದ್ದಾನೆಂದು ಮಹಾಭಾರತದ ಪ್ರಸಿದ್ಧ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ದ್ರೌಪದಿ ಕಟ್ಟಿದ ಬಟ್ಟೆಯ ತುಂಡು ಸಾಮಾನ್ಯವಾಗಿರಬಹುದು, ಆದರೆ ಅದರ ಹಿಂದೆ ಇದ್ದ ಪ್ರೀತಿ, ಭಕ್ತಿ, ಆತ್ಮೀಯತೆ ಅಮೂಲ್ಯವಾಗಿತ್ತು. ಆದ್ದರಿಂದ ರಾಖಿಯ ಮೌಲ್ಯ ಅದರದ ಬೆಲೆಯೇ ಅದರ ಹಿಂದೆ ಇರುವ ಪ್ರೀತಿಯಲ್ಲಿದೆ. ರಾಖಿ ಹುಣ್ಣಿಮೆಯ ಆಚರಣೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸುವುದು, ಮನೆಯಲ್ಲಿ ದೇವರ ಪೂಜೆ ಮಾಡಿ ಗಣಪತಿ, ವಿಷ್ಣು, ಲಕ್ಷ್ಮಿ ಅಥವಾ ಕುಟುಂಬದ ಇಷ್ಟ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಬಹುದು. ನಂತರ ಸಹೋದರಿ ರಾಖಿಯನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು. ರಾಖಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಅರ್ಪಿಸಬೇಕು. ನಂತರ ಸಹೋದರರನ್ನು ಕೂಡಿಸಿ ಹಣೆಗೆ ಕುಂಕುಮ ತಿಲಕ ಇಟ್ಟು ರಾಖಿಯನ್ನು ಬಲಗೈಯನ್ನು ಕಟ್ಟಬೇಕು. ರಾಖಿ ಕಟ್ಟಿದ ನಂತರ ಆರತಿ ಮಾಡಬೇಕು. ನಂತರ ಸಿಹಿಯನ್ನು ತಿನ್ನಿಸಬೇಕು. ಹಾಗೆ ಸಹೋದರ ಸಹೋದರಿಯರಿಗೆ ಉಡುಗೊರೆ ನೀಡುವುದು ಸಾಮಾನ್ಯ ಸಂಪ್ರದಾಯ. ರಾಖಿ ಕಟ್ಟಲು ಶುಭ ಸಮಯ. ರಕ್ಷಾಬಂಧನದ ನಿಖರ ತಿಥಿ ಮತ್ತು ರಾಖಿ ಕಟ್ಟುವ ಮುಹೂರ್ತವು ಸ್ಥಳೀಯ ಪಂಚಾಂಗ ಮತ್ತು ನಿಮ್ಮ ಪ್ರದೇಶದ ಸೂರ್ಯಾಸ್ತದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ನಿಮ್ಮ ಊರಿನ ವಿಶ್ವಾಸಾರ್ಹ ಪಂಚಾಂಗದಲ್ಲಿ ನೀಡಿರುವ ಮುಹೂರ್ತವನ್ನು ಅನುಸರಿಸುವುದು ಉತ್ತಮ. ಇಂದಿನ ಪೀಳಿಗೆಗೆ ರಕ್ಷಾಬಂಧನದ ಸಂದೇಶ. ಇಂದಿನ ಮಕ್ಕಳಿಗೆ ರಾಖಿಯ ಅರ್ಥವನ್ನು ಕೇವಲ ರಾಖಿ ಕಟ್ಟುವುದು ಮತ್ತು ಉಡುಗೊರೆ ಪಡೆಯುವುದು ಎಂದು ಕಲಿಸಬಾರದು. ಅವರಿಗೆ ಹೇಳಬೇಕು, ನಿನ್ನ ಸಹೋದರ ಅಥವಾ ಸಹೋದರಿ ನಿನ್ನ ಜೀವನದ ಒಂದು ಅಮೂಲ್ಯ ಸಂಬಂಧ.
ಅವರನ್ನು ಗೌರವಿಸು, ಅವರ ಕಷ್ಟದಲ್ಲಿ ಜೊತೆಯಾಗಿರು, ಅವರ ಸಂತೋಷದಲ್ಲಿ ಸಂತೋಷಪಡು. ಇಂತಹ ಅಮೂಲ್ಯಗಳನ್ನು ಮಕ್ಕಳಿಗೆ ಕಲಿಸುವುದೇ ಹಬ್ಬದ ನಿಜವಾದ ಆಚರಣೆ. ಈ ರಾಖಿ ಹುಣ್ಣಿಮೆಯಂದು ಪ್ರತಿಯೊಂದು ಸಹೋದರ ಸಹೋದರಿಯರು ಜೀವನದಲ್ಲೂ ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ಪರಸ್ಪರ ಪ್ರೀತಿ ತುಂಬಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದ. ರಾಖಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು.